ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಈ ಒಂದು ವಿಡಿಯೋ ಸಖತ್ ಇಂಪಾರ್ಟೆಂಟ್ ಆಗಿರುತ್ತೆ. ಈ ಒಂದು ವಿಡಿಯೋದಲ್ಲಿ ನಾವು Kcet 2022 ಆಗಿರತಕ್ಕಂಥ ಫೀಸ್ ಇಂಕ್ರಿಮೆಂಟ್ ಅಷ್ಟು ಪರ್ಸೆಂಟ್ ಏನಕ್ಕೆ ಇಂಕ್ರಿಮೆಂಟ್ ಆಗಿದೆ, ಏನು ಕಾರಣ ಇದರಿಂದ ಆಯಿತಾ. ಆಮೇಲೆ ಜೊತೆಗೆ ನೀವು ಎಷ್ಟು ಅಮೌಂಟನ್ನು ಅರೇಂಜ್ ಮಾಡ್ಕೊಂಡು ಇಟ್ಕೊಬೇಕು, ಸೊ ದಟ್ ನೀವು ಅಮೌಂಟ್ ಪೇ ಮಾಡೋಕ್ಕೆ ಬಂದಾಗ ನಿಮ್ಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು. ಈ ಒಂದು ಪಾಯಿಂಟ್ ಆಫ್ ವ್ಯೂಯಿಂದ ವಿಡಿಯೋ ಮಾಡ್ತಾ ಇದ್ದೀನಿ. ಈ ಒಂದು ವಿಡಿಯೋನ ನೀವು ಪೇರೆಂಟ್ಸ್ ನೋಡ್ತಾ ಇದ್ದರೆ ಈಗಲಿಂದ ಹೆಜ್ಜೆ ಎತ್ಕೊಳ್ಳಿ. ಅಕಸ್ಮಾತ್ ನೀವೇನಾದರೂ ಸ್ಟೂಡೆಂಟ್ಗಳು ನೋಡ್ತಾ ಇದ್ದರೆ ನಿಮ್ಮ ತಂದೆ ತಾಯಿಗೆ ತಿಳಿಸಿ, ಸೊ ದ್ಯಾಟ್ ಅವರು ಈಗಲಿಂದ ಅರೇಂಜ್ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಆಗ್ತಾರೆ. ಅಷ್ಟು ಅಮೌಂಟನ್ನು ದಿಢೀರಂತ ಅರೇಂಜ್ ಮಾಡ್ಕೊಳ್ಳೋದು ಕಷ್ಟ ಆಗಬಹುದು, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ನಾನು. ಈಗಲೇ ಹೇಳಿ ಆ್ಯಂಡ್ ಅರೇಂಜ್ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡ್ತಾರೆ, ಸೊ ದ್ಯಾಟ್ ಅವ್ರು ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ಅವಾಗ ಅಮೌಂಟನ್ನು ಅರೇಂಜ್ ಮಾಡಲಿಕ್ಕೆ, ಆಯಿತಾ. ಆ್ಯಂಡ್ ಇದ್ರ ಬಗ್ಗೆ ಡಿಸ್ಕಸ್ ಮಾಡೋದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಕೆಲವು ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರೋ ಬೆಲೈಕನ್ನು ಪ್ರೆಸ್ ಮಾಡೋದರ ಮುಖಾಂತರ ನಾವು ಅಪ್ಲೋಡ್ ಮಾಡೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮ್ಗೆ ತಲುಪಾಗುತ್ತೆ. ಆ್ಯಂಡ್ ಪ್ರತಿಯೊಂದು ವಿಡಿಯೋ ಸಹ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಆ್ಯಂಡ್ ಏನಾದ್ರು ದಿಢೀರ್ ಅಪ್ಡೇಟ್ ಬಂತಂದರೆ ಆ ಅಪ್ಡೇಟ್ಸನ್ನು ನಾನು ಇನ್ಸ್ಟಾಗ್ರಾಮಲ್ಲಿ ಹಾಕೋದು. ಸೊ ಇನ್ಸ್ಟಾಗ್ರಾಮ್ ಯಾರು ಫಾಲೋ ಮಾಡಿಲ್ಲ ಅಂತಂದರೆ ಲಿಂಕ್ ಡಿಸ್ಕ್ರಿಪ್ಷನ್ ಇರುತ್ತೆ, ಹೋಗಿ ಫಾಲೋ ಮಾಡಬಹುದು. ಓಕೆ, ಎಷ್ಟು ಪರ್ಸೆಂಟ್ ಇನ್ಕ್ರೀಸ್ ಆಗಿದೆ ಅನ್ನೋದ್ರ ಬಗ್ಗೆ ಮಾತಾಡೋದಾದರೆ ನಮಗೆಲ್ಲ ಗೊತ್ತಿರೋ ಹಾಗೆ 10%, ಗೊತ್ತಿಲ್ಲ ಅಂತಂದರೆ ತಿಳ್ಕೊಳ್ಳಿ 10% ಇಂಕ್ರಿಮೆಂಟ್ ಆಗಿದೆ. ಏನಕ್ಕೆ 10% ಇಂಕ್ರಿಮೆಂಟ್ ಆಗಿದೆ ಅಂತಂದರೆ ದ ರೀಸನ್ ಬಿಹೈಂಡ್ ದಿಸ್ ಇಸ್, ಲಾಸ್ಟ್ ಇಯರು KE ಅಥವಾ ಕರ್ನಾಟಕ ಗೌರ್ಮೆಂಟ್ ಅವರು ಪ್ರೈವೇಟ್ ಅಥವಾ ಯಾವುದೇ ಕಾಲೇಜ್ ಆದರೂ 20,000ಕ್ಕಿಂತ ಹೆಚ್ಚು ಟ್ಯೂಷನ್ ಫೀಸನ್ನು ತಗೊಳ್ಳೋ ಹಾಗಿಲ್ಲ ಅಂತ ಅಂದ್ಬಿಟ್ಟು ರಿಸ್ಟ್ರಿಕ್ಷನ್ಸನ್ನು ಹಾಕಿದ್ರು, ಆಯಿತಾ. ಈ ಒಂದು ಕಾರಣದಿಂದ ಏನಾಯಿತು ಅಂತಂದರೆ ಎಲ್ಲ ಕಾಲೇಜು ಎಕಾನಮಿ ಏನಾಗಿತ್ತು, ಬಿದ್ದೋಗಿತ್ತು, ಆಯಿತಾ. ಈ ಎಕಾನಮಿ ಬಿದ್ದೋಗಿದ್ದ ಕಾರಣ ಏನಾಯಿತು ಅಂತಂದರೆ ಎಲ್ಲ ಕಾಲೇಜ್ಗಳು ಯೂನಿಯನ್ ಆಗಿಬಿಟ್ಟು ಕೇಳಿದ್ರು, ನಮಗೆ 25% ಇಂಕ್ರಿಮೆಂಟ್ ಮಾಡಿಬಿಡಿ ನಾವು, ಸೊ ದ್ಯಾಟ್ ನಾವು ಯಾವುದೇ ರೀತಿ ಎಕ್ಸ್ಟ್ರಾ ಫೀಸನ್ನು ಚಾರ್ಜ್ ಮಾಡೋದಿಲ್ಲ ಅಂತ ಕೇಳ್ಕೊಂಡ್ರು. ಎಷ್ಟು ಕೇಳಿದ್ರು ಹೇಳಿ? 25% ಕೇಳಿದ್ರು. 25% ಇಂಕ್ರಿಮೆಂಟ್ ಅಂತಂದರೆ ಅದೇ ನೀವು IT ಕಂಪನಿ ಚೇಂಜ್ ಮಾಡ್ತಿದ್ದೀರಾ ದಿಢೀರಂತ 25% ಕೊಡೋದಕ್ಕೆ? ನೋ, ಎಜುಕೇಷನ್ ಬಿಸ್ನೆಸ್ ಅಲ್ಲ, ಆಯಿತಾ. ಲೈಕ್ ಅವ್ರ ಮೇಂಟೆನೆನ್ಸ್ ಅದೆಲ್ಲ ನೋಡ್ಕೊಳ್ಳೋಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಇಟ್ಕೊಳ್ಳೋ ಹಾಗೆ ಗೌರ್ಮೆಂಟ್ ಅವ್ರು ತೀರ್ಮಾನ ಮಾಡಿಬಿಟ್ಟು 10% ಇಂಕ್ರಿಮೆಂಟ್ಗೆ ಒಪ್ಕೊಂಡಿದ್ದಾರೆ, ಆಯಿತಾ. ಸೊ ಈ 10% ಇಂಕ್ರಿಮೆಂಟನ್ನೇ ನಿಮ್ಮ ಮೇಲೆ ಈಗ ಬೀಳ್ತಾ ಇರ್ತಕ್ಕಂಥದ್ದು, ಆಯಿತಾ. ಸೊ ಈಗೇನು ಎಷ್ಟು ಪರ್ಸೆಂಟ್ ಇಂಕ್ರಿಮೆಂಟ್ ಆಗಿದೆ, ಎಷ್ಟು ನೀವು ಫೀಸ್ ಅರೇಂಜ್ ಮಾಡ್ಕೊಬೇಕು, ಯಾವ್ಯಾವ ಕ್ಯಾಟಗರಿಗೆ, ಇದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಒಂದು ಸಣ್ಣ ಆ್ಯಡ್ ಇದೆ, ನೋಡ್ಕೊಂಬಂದ್ಬಿಡಿ. ಫಿಸಿಕ್ಸ್ ವಾಲಾ ಇಂಡಿಯಾದ ಮೋಸ್ಟ್ ಟ್ರಸ್ಟೆಡ್ ಎಜುಕೇಷನ್ ಪ್ಲಾಟ್ಫಾರ್ಮ್ ಆಗಿದ್ದು, ಈವರೆಗೆ ಗೂಗಲ್ ಪ್ಲೇಸ್ಟೋರಲ್ಲಿ 5 ಮಿಲಿಯನ್ಗಿಂತ ಹೆಚ್ಚು ಡೌನ್ಲೋಡ್ಸ್ ಪಡೆದಿದೆ ವಿತ್ 4.8 ರೇಟಿಂಗ್. ಆ್ಯಂಡ್ ಫಿಸಿಕ್ಸ್ ವಾಲಾಯಿಂದ ಈಗಾಗಲೇ ಸಾಕಷ್ಟು ವಿದ್ಯಾರ್ಥಿಗಳು ತೇರ್ಗಡೆಯಾಗಿ ಇಂಡಿಯಾದ ಪ್ರತಿಷ್ಠಿತ ಕಾಲೇಜ್ಗಳಲ್ಲಿ ತಮ್ಮ ವಿದ್ಯಾಭ್ಯಾಸನ ಮಾಡ್ತಾ ಇದ್ದಾರೆ. ಆ್ಯಂಡ್ ಫಿಸಿಕ್ಸ್ ವಾಲಾ ಈಗಷ್ಟೇ ಒಂದು ಹೊಸದಾಗಿ ಇಂಡಿಯಾದ ಸ್ಟ್ರಾಂಗೆಸ್ಟ್ JE ಡ್ರಾಪರ್ಸ್ ಬ್ಯಾಚನ್ನು ತಯಾರು ಮಾಡಿದೆ. ಅದರ ಹೆಸರು ಪ್ರಯಾಸ್ 2.0 ಬ್ಯಾಚ್ ಅಂತ ಅಂದ್ಬಿಟ್ಟು. ಈ ಒಂದು ಬ್ಯಾಚ್ ನೀವು 2023 JE ಮೇನ್ಸ್ JE ಅಡ್ವಾನ್ಸನ್ನು ಕ್ರ್ಯಾಕ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ನಿಮ್ಗೆ ಅಂತಲೇ ತಂದ್ಕೊಳ್ಳಿ. ಆ್ಯಂಡ್ ದೆನ್ ಈ ಒಂದು ಬ್ಯಾಚಲ್ಲಿ ನಿಮಗೆ ಇಂಡಿಯಾದ ಬೆಸ್ಟ್ ಟಾಪ್ ಎಜುಕೇಟರ್ಸ್ ನಿಮಗೆ ಪಾಠವನ್ನು ಮಾಡ್ತಾರೆ. ನೀವು ಈ ಒಂದು ಕೋರ್ಸ್ನ ಅವೈಲ್ ಮಾಡಿಕೊಂಡ್ರೆ ನಿಮ್ಗೆ ಸಿಗೋದಾಗಂಥ ಅಡ್ವಾಂಟೇಜ್ ಏನಂತಂದರೆ, ವೀಕ್ಲಿ 6 ದಿನ ಕ್ಲಾಸಸ್ ಇರ್ತವೆ, ಅದರಲ್ಲಿ 3 ಕ್ಲಾಸು 2 ಅವರ್ ಆಗಿದ್ರೆ. ಆ್ಯಂಡ್ ಆಫರ್ಗಳು ಏನೇನಿದೆ ಅಂತಂದರೆ 24/7 ನಿಮಗೆ ಟೀಚರಿಂದ ವೀಡಿಯೋ ಕಾಲ್ ಮುಖಾಂತರ ಸೊಲ್ಯೂಷನ್ ಸಿಗುತ್ತೆ. ನಿಮಗೆ ನೀವು ಅಕಸ್ಮಾತ್ ಡೌಟ್ ಬಂತು ಅಂತಂದರೆ ನೀವು ಅವ್ರನ್ನ ಕೇಳಬಹುದು. ಆ್ಯಂಡ್ ಸೆಕೆಂಡ್ಲಿ ಮೆಂಟೋರ್ಶಿಪ್ ಸಿಗುತ್ತೆ. ಯಾರಿದೆ ಅಂತಂದರೆ JE ಮೇನ್ಸ್ ಕ್ಲಿಯರ್ ಮಾಡಿರ್ತಕ್ಕಂಥ, JE ಮೇನ್ಸ್ ಮತ್ತು JE ಅಡ್ವಾನ್ಸನ್ನು ಕ್ಲಿಯರ್ ಮಾಡಿರ್ತಕ್ಕಂಥ ಸೀನಿಯರ್ಸಿಂದ ನಿಮಗೆ ಅಡ್ವೈಸ್ ಸಿಗುತ್ತೆ. ಆ್ಯಂಡ್ ಜೊತೆಗೆ DPB ಸಿಗುತ್ತೆ, ಡೈಲಿ ಪೇಪರ್ ಸಿಗುತ್ತೆ ವಿತ್ ಸೊಲ್ಯೂಷನ್, ವಿಡಿಯೋ ಸೊಲ್ಯೂಷನ್ ನಿಮ್ಗೆ ಸಿಗುತ್ತೆ. ಆ್ಯಂಡ್ ದೆನ್ ಟೆಸ್ಟ್ ಸೀರೀಸು ಆ್ಯಸ್ ಯೂಶ್ವಲ್ ಟು ಮೇಕ್ ಯು ಪರ್ಫೆಕ್ಟ್. ಆ್ಯಂಡ್ ದೆನ್ ಲೈವ್ ಡೌಟ್ ಸೆಷನ್ಸ್ ಇರ್ತವೆ, ಸೊ ದ್ಯಾಟ್ ನಿಮ್ಮ ಡೌಟ್ಸ್ ಏನೇ ಇದ್ದರೂ ನೀವು ಕೇಳ್ಕೊಬಹುದು. ಆ್ಯಂಡ್ ನಿಮ್ಗೆ ಯಾವುದೇ ಡೌಟ್ಸ್ ಇಲ್ಲದೆ ನೀವು ಓದ್ಕೊಂಡು ಹೋಗ್ಬಹುದು. ಆ್ಯಂಡ್ ದೆನ್ NCERT ಡಿಸ್ಕಷನ್ ವಿತ್ ರೆಸ್ಪೆಕ್ಟ್ ಟು PYQ ಲೈನ್ ಬೈ ಲೈನ್ ರಿವಿಷನ್ ಮಾಡ್ಕೊಳ್ತಾರೆ ನಿಮಗೆ, ಸೊ ದ್ಯಾಟ್ ಯು ವಿಲ್ ಬಿ ಪ್ರೊಫಿಷಿಯಂಟ್ ಎನಫ್ ಟು ಸಾಲ್ವ್ ದ ಕ್ವಶನ್ಸ್. ಸೊ ನೀವು ಈ ಕೋರ್ಸನ್ನು ಅವೈಲ್ ಮಾಡ್ಕೋಬೇಕು ಅಂತಿದ್ರೆ ನನ್ನ ಕೋಡನ್ನು ಯೂಸ್ ಮಾಡ್ಬೋದು ನೀವು, MAN 150. ಇದನ್ನು ಯೂಸ್ ಮಾಡಿದ್ರೆ ನಿಮಗೆ ಇನ್ಸ್ಟೆಂಟ್ 150 ರೂಪೀಸ್ ಡಿಸ್ಕೌಂಟ್ ಸಿಗುತ್ತೆ. ಸೊ ದ್ಯಾಟ್ ನೀವು ಈ ಕೋರ್ಸನ್ನು ಕಡಿಮೆ ಪ್ರೈಸಲ್ಲಿ ಅವೈಲ್ ಮಾಡ್ಕೊಬಹುದು. ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಈಗ ಯಾವ್ಯಾವ ಕ್ಯಾಟಗರಿಗೆ ಎಷ್ಟೆಷ್ಟು ಫೀಸು ಆ್ಯಂಡ್ ನೀವೆಷ್ಟು ಕಟ್ಟಬೇಕಾಗತ್ತೆ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ತಿಳಿಸ್ಕೊಡ್ತೀನಿ. ನೋಡಿ, ಕೆಳಗಡೆ ಕೆಲವೊಂದಿಷ್ಟು ಇನ್ಸ್ಟ್ರಕ್ಷನ್ಸ್ ಇದೆ. ಇನ್ಸ್ಟ್ರಕ್ಷನ್ನ ಫಸ್ಟೇ ಓದ್ಕೊಂಬಿಡಿ. ಏನಪ್ಪ ಅಂತಂದರೆ, ಈ ಆರ್ಕಿಟೆಕ್ಚರ್ ಫೀಸು 500 ರೂಪಾಯಿ ಎಕ್ಸ್ಟ್ರಾ ಆಗಬಹುದು. ಅದು ಬಿಟ್ಟರೆ ಮೇಲ್ಗಡೆ ಮೆನ್ಷನ್ ಮಾಡಿರ್ತಕ್ಕಂಥ ಏಡೆಡು, ಅನ್ಏಡೆಡು ಮತ್ತು ಪ್ರೈವೇಟ್ ಯೂನಿವರ್ಸಿಟಿಗಳ ಕಾಲೇಜ್ ಫೀಸ್ ನಿಮಗೆ 20,000 ಗಂಟ ಎಕ್ಸ್ಟ್ರಾ ಅಡಿಷನಲ್ ಫೀಸ್ ಆಗಬಹುದು. ಅದು ಬಿಟ್ಟರೆ 10,000 ನಿಮಗೆ ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್ಗೆ ಎಕ್ಸ್ಟ್ರಾ ಆಗುತ್ತೆ ಅಂತ ಹೇಳ್ತಿದ್ದಾರೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ. ಸೊ ನೀವು ನೋಡಬಹುದು ಅದನ್ನು. ಅದು ಬಿಟ್ಟರೆ ಇನ್ನು ಫೀಸಿಗೆ ಬರೋದಾದರೆ ಎಕ್ಸಾಕ್ಟ್ ಫೀಸ್ಗೆ ನಿಮಗೆ ಇಂಜಿನಿಯರಿಂಗ್ ಮತ್ತು ಆರ್ಕಿಟೆಕ್ಚರ್ ಬರೋದಾದರೆ ವಿತ್ ಗೌರ್ಮೆಂಟ್ ಕಾಲೇಜ್ ನಿಮ್ಮ ಕ್ಯಾಟಗರಿ ಏನಾದರೂ 2A 2B 3A 3B ಜನರಲ್ ಮೆರಿಟು ಅಥವಾ SC ST ವಿತ್ ಮೋರ್ ದೆನ್ 10 lakh ಆ್ಯನ್ಯುವಲ್ ಇನ್ಕಮು. ಆ್ಯಂಡ್ ದೆನ್ 1G ಕ್ಯಾಟಗರಿ ವಿತ್ ಮೋರ್ ದೆನ್ 2.5 ಆ್ಯನ್ಯುವಲ್ ಇನ್ಕಮ್ ಆಗಿದ್ರೆ ಗೌರ್ಮೆಂಟ್ ಕಾಲೇಜ್ ನಿಮಗೆ 38,810 ಆಗುತ್ತೆ, ಇನ್ಕ್ಲೂಡಿಂಗ್ 10,000, ಆಯಿತಾ. ಆಮೇಲೆ ಇನ್ಕ್ಲೂಡಿಂಗ್ 10,000 ಅಲ್ಲ, ಎಕ್ಸ್ಕ್ಲೂಡಿಂಗ್ 10,000 ಅದಕ್ಕೆ ಎಕ್ಸ್ಟ್ರಾ ಕಟ್ಟಬೇಕಾಗತ್ತೆ ನೀವು. ಅದು ಬಿಟ್ಟರೆ ನೆಕ್ಸ್ಟು ಏಡೆಡ್ ಕೋರ್ಸ್ಗಳು ತೊಗೋತಾಯಿದ್ರೆ ನೀವು 43,810 ರೂಪಾಯಿ ಆಗುತ್ತೆ. ಆ್ಯಂಡ್ ಜೊತೆಗೆ 20,000, ಆಯಿತಾ. ಆ್ಯಂಡ್ 83,000 ನೋಡಿ ಈ ಒಂದು ರೋಲ್ ಏನಿದೆ ಮತ್ತು ಇದು
ಈ ಗೌರ್ಮೆಂಟ್ ಅಂತ ಎಲ್ಲಿ ಬರುತ್ತೆ ಅಲ್ಲೆಲ್ಲ ನಿಮಗೆ 10,000 ಇನ್ಕ್ಲೂಡ್ ಆಗುತ್ತೆ. ಅದು ಬಿಟ್ಟರೆ ಇನ್ನು ಎಲ್ಲ ಕಡೆಯೂ ನಿಮಗೆ 20,000 ಇನ್ಕ್ರಿಮೆಂಟ್ ಆಗುತ್ತೆ. ಆರ್ಕಿಟೆಕ್ಚರ್ ಕಾಲೇಜ್ಗಳಿಗೆ ಮಾತ್ರ 500 ರೂಪಾಯಿ ಎಕ್ಸ್ಟ್ರಾ ಆಗುತ್ತೆ ನಿಮಗೆ, ಆಯಿತಾ. ಇದನ್ನು ತಲೆಯಲ್ಲಿ ಇಟ್ಕೊಳ್ಳಿ, ನೀವು ಎಷ್ಟು ಫೀಸ್ ಅರೇಂಜ್ ಮಾಡ್ಕೋಬೇಕು ಅಂತ ಅಂದ್ಬಿಟ್ಟು ನಿಮಗೆ ಒಂದು ಐಡಿಯಾ ಬರುತ್ತೆ. ಅದು ಬಿಟ್ಟರೆ ನೀವು ಅಕಸ್ಮಾತ್ ಅನ್ಎಡೆಡ್ ಕಾಲೇಜ್ಗೆ ಹೋಗ್ತೀರಿ ಅಂತಂದರೆ 83,000 ಆಗುತ್ತೆ. ಆ್ಯಂಡ್ ಅನ್ಎಡೆಡ್ ಪ್ರೈವೇಟ್ ಹೋಗ್ತೀರಿ ಅಂತಂದರೆ ಅಥವಾ ಅನ್ಎಡೆಡ್ ನೀವು ಮೈನಾರಿಟಿ ಅಥವಾ ಆ ಕಾಲೇಜ್ಗೆ ಹೋಗ್ತೀರಿ ಅಂತಂದರೆ 90,000 ಆಗುತ್ತೆ. ಆ್ಯಂಡ್ ದೆನ್ ಜೊತೆಗೆ ಡೀಮ್ ಅಥವಾ ಪ್ರೈವೇಟ್ ಯೂನಿವರ್ಸಿಟಿಗೆ ಹೋಗ್ತೀರಿ ಅಂತಂದರೆ ಸೇಮ್ 90,293 ರೂಪಾಯಿ ಆಗುತ್ತೆ, ಆಯಿತಾ. ಅದು ಬಿಟ್ಟರೆ ಬಿ ಫಾರ್ಮಾ ಕೋರ್ಸಿಗೆ ಬರೋದಾದರೆ ಬಿ ಫಾರ್ಮಾ ಕೋರ್ಸು ಗೌರ್ಮೆಂಟ್ ಕಾಲೇಜಲ್ಲಿ ತಗೋತೀವಿ ಅಂದರೆ ನೀವು 14,500 ಹತ್ತಿರ ಆಗಿದೆ. ಆ್ಯಂಡ್ ದೆನ್ ಅನ್ಏಡೆಡ್ ಕಾಲೇಜ್ಗಳು ಹೋಗ್ತೀರಿ ಅಂತಂದರೆ ನೀವು 26,500 ರೂಪಾಯಿ ಆಗುತ್ತೆ. ಫಾರ್ಮ್ ಡಿ ಕೋರ್ಸ್ ತಗೋತೀರಿ ಅಂತಂದರೆ 67,500 ರೂಪಾಯಿ ಆಗುತ್ತೆ. ಅದು ಬಿಟ್ಟರೆ ಫಾರ್ಮ್ ಸೈನ್ಸ್ ಕೋರ್ಸಿಗೆ ಹೋಗ್ತೀನಿ ಅಂತಂದರೆ ನೀವು ಗೌರ್ಮೆಂಟ್ ಕಾಲೇಜಲ್ಲಿ 27,050 ರೂಪಾಯಿ ಇದ್ದರೆ BVC ಗೌರ್ಮೆಂಟ್ಸ್ ಇವೆಲ್ಲ ಗೌರ್ಮೆಂಟ್ ಸೀಟಿನ ಆಯ್ತು. ಅದರಲ್ಲಿ ಪ್ರೈವೇಟ್ ಸೀಟ್ ಸಿಗೋದಿಲ್ಲ. ಪ್ರೈವೇಟ್ ಸೀಟ್ ಸಿಗ್ತಾರೆ ನೀವು ಸಪ್ರೇಟಾಗಿ ಆ ಕಾಲೇಜ್ಗೆ ಹೋಗಿ ಸೇರ್ಕೊಬೇಕಾಗುತ್ತೆ. ಅದು CET ಮುಖಾಂತರ ಸಿಗೋದಿಲ್ಲ, ಆಯಿತಾ. ಓಕೆ, ನೆಕ್ಸ್ಟು BVSC ಬರೋದಾದರೆ ನೀವು 57,125 ರೂಪಾಯಿ ಆಗುತ್ತೆ. ಆ್ಯಂಡ್ BFSC ಬರೋದಾದ್ರೆ ನೀವು 27,525 ರೂಪಾಯಿ ಆಗುತ್ತೆ. ಆ್ಯಂಡ್ ಅದು ಬಿಟ್ಟರೆ BNYS ಬರೋದಾದ್ರೆ ನ್ಯಾಚುರೋಪತಿ ಆ್ಯಂಡ್ ಯೋಗಿಕ್ ಸೈನ್ಸ್ ಗೌರ್ಮೆಂಟ್ ಕಾಲೇಜ್ಗೆ ಹೋದಾರೆ ನಿಮಗೆ 25,500 ರೂಪಾಯಿ ಆಗುತ್ತೆ. ಅನ್ಎಡೆಡ್ಗೆ ಬರೋದಾದ್ರೆ 60,500 ರೂಪಾಯಿ ಆಗುತ್ತೆ. ಅನ್ಎಡೆಡ್ ಕಾಲೇಜು ಪ್ರೈವೇಟ್ಗೆ ಬರೋದಾದ್ರೆ ನಿಮಗೆ 1,84,250 ರೂಪಾಯಿ. ಎಲ್ಲ ಕಡೆಯೂ ಸೇಮು, ಅನ್ಎಡೆಡು ಪ್ರೈವೇಟು. PSC ಹಾನರ್ಸ್ ನನ್ನ ಪ್ರಕಾರ ಇದು ತೊಗೊಳ್ಳೋದು ವೇಸ್ಟ್ ಅಂತ ಅನ್ಕೋತೀನಿ. ಆ್ಯಂಡ್ ತೊಗೊಂಡ್ರು ಇಷ್ಟ ಆಗುತ್ತೆ ಫೀಸು 8,220 ರೂಪಾಯಿ. ಎಲ್ಲ ಕಡೆ ಅಷ್ಟೇ. SC ಅವರಿಗೆ ಅವ್ರ ಕ್ಯಾಟಗರಿ ಕೆಳಗಡೆ ಬಂದರೆ ಮಾತ್ರ 250 ರೂಪಾಯಿ. ಅದು ಆ್ಯನ್ಯುವಲ್ ಇನ್ಕಮ್ ಲೆಸ್ ದೆನ್ 2.5 lakh ಇದ್ದರೆ, ಆಯಿತಾ. ನೆಕ್ಸ್ಟು ಅದೇ ಥರ ನಾವು ಬೇರೆ ಒಂದು ಕ್ಯಾಟಗರಿಯನ್ನು ನೋಡೋದಾದರೆ ನೀವೇನಾದರೂ SNQ ಕೋಟಾ ಅಂಡರ್ ಬರ್ತೀರಾ ಅಂತಂದರೆ ನಿಮ್ಮ ಗೌರ್ಮೆಂಟ್ ಫೀಸ್ ಏನಾಗುತ್ತೆ 18,220 ರೂಪಾಯಿ ಆಗುತ್ತೆ ಗೌರ್ಮೆಂಟ್ ಕಾಲೇಜಲ್ಲಿ. ಆ್ಯಕ್ಚುಲಿ ಗೌರ್ಮೆಂಟ್ ಕಾಲೇಜಲ್ಲಿ ಫೀಸೇ ಇರಲಿಲ್ಲ, ಆಯಿತಾ. ತುಂಬ ಕಡಿಮೆ ಫೀಸ್ ಇತ್ತು. ಇವಾಗ ಇಲ್ಲಿ ಫೀಸಲ್ಲಿ ಇನ್ಕ್ಲೂಡ್ ಮಾಡಿದ್ದಾರೆ, ಗೊತ್ತಿಲ್ಲ ಎಷ್ಟಾಗಿದೆ ಅಂದ್ಬಿಟ್ಟು. ನೆಕ್ಸ್ಟು ಏಡೆಡ್ ಕೋರ್ಸಿಗೆ ಹೋಗೋದಾದರೆ ನೀವು ಏಡೆಡ್ ಏಡೆಡ್ ಕಾಲೇಜು ನೀವು 28,200 ರೂಪಾಯಿ ಕಟ್ಟಬೇಕಾಗುತ್ತೆ. ಆ್ಯಂಡ್ ಇಂಜಿನಿಯರಿಂಗ್ ಆರ್ಕಿಟೆಕ್ಚರ್ ನೀವೇನಾದರೂ ಅನ್ಏಡೆಡ್ ಕಾಲೇಜ್ಗೆ ಹೋಗೋದಾದರೆ ಮೈನಾರಿಟಿ ಆ ಕಾಲೇಜ್ಗಳಿಗೆ 28,200 ರೂಪಾಯಿ ಆಗುತ್ತೆ. ಅನ್ಏಡೆಡ್ ಕಾಲೇಜ್ ಅದು ಮತ್ತು ಟೈಪ್ 2 ಹೋಗೋದಾದ್ರೆ ನೀವು 28,200 ರೂಪಾಯಿ ಆಗುತ್ತೆ, ಸೇಮ್. ಆ್ಯಂಡ್ ಡೀಮ್ಡ್ ಯೂನಿವರ್ಸಿಟಿಗೆ ಯಾವುದೇ ರೀತಿ ಫೀಸನ್ನು ಮೆನ್ಷನ್ ಮಾಡಿಲ್ಲ, ಆಯಿತಾ. ಯಾಕೆಂದರೆ ಅಲ್ಲಿ ನಿಮಗೆ ಪ್ರೈವೇಟಲ್ಲಿ SNQ ಸಿಗೋದೇ ಇಲ್ಲ. ನೆಕ್ಸ್ಟ್ ಅದು ಬಿಟ್ಟರೆ BSc ಆನರ್ಸು 8,220 ರೂಪಾಯಿ ಆಗುತ್ತೆ. ಆ್ಯಂಡ್ ಬೇರೆ ಯಾವ ಕೋರ್ಸ್ಗೂ SNQ ಸಿಗೋದಿಲ್ಲ. ಸೊ ನೀವು ಕನ್ಫ್ಯೂಸ್ ಆಗಬೇಡಿ, ಯಾವ ಕೋರ್ಸ್ಗೂ SNQ ಸೀಟ್ ಇಲ್ಲ. ಬರೀ ಇಂಜಿನಿಯರಿಂಗ್ ಮಾತ್ರನೇ SNQ ಸೀಟ್ ಇರತಕ್ಕಂಥದ್ದು. ಆಮೇಲೆ SC ಕ್ಯಾಸ್ಟಿಗೆ ಬರೋದಾದ್ರೆ ನಿಮ್ಗೆ ಆಲ್ಮೋಸ್ಟ್ ಎಲ್ಲ 500 ರೂಪಾಯಿ ಇರುತ್ತೆ. ನಿಮ್ಮ ಆ್ಯನ್ಯುವಲ್ ಇನ್ಕಮ್ 2,50,000 ಒಳಗಡೆ ಇದ್ದಾರೆ, ಆಯಿತಾ. ಎಲ್ಲಿವರೆಗೂ ನಿಮಗೆ ಫಾರ್ಮ್ ಸೈಜ್ವರೆಗೂ 500 ರೂಪಾಯಿ ಇರುತ್ತೆ. BVSCಗೆ ಬರೋದಾದ್ರೆ ನಿಮಗೆ 17,350 ರೂಪಾಯಿ ಆಗುತ್ತೆ. BFSCಗೆ ಬರೋದಾದ್ರೆ 11,640 ರೂಪಾಯಿ ಆಗುತ್ತೆ. BNYS ನಿಮಗೆ ಗೌರ್ಮೆಂಟು ಅನ್ಎಡೆಡ್ ಕಾಲೇಜು ಎರಡಕ್ಕೂ ನಿಮಗೆ 500 ರೂಪಾಯಿ ಆಗುತ್ತೆ. ಅದೇ ಅನ್ಎಡೆಡ್ ಪ್ರೈವೇಟ್ಗೆ ಹೋಗೋದಾದರೆ 1,84,250 ರೂಪಾಯಿ ಆಗುತ್ತೆ. ಆ್ಯಂಡ್ BSc ಆನರ್ಸು ಆಬ್ವಿಯಸ್ಲಿ 500 ರೂಪಾಯಿ ಆಗಿರುತ್ತೆ. ಅದು ಬಿಟ್ಟರೆ ಇನ್ಕಮ್ ಅಪ್ ಟು 10 lakh ಇತ್ತು ಅಂತಂದರೆ ನಿಮಗೆ 18,220 ರೂಪಾಯಿ ಆಗುತ್ತೆ ಗೌರ್ಮೆಂಟ್ ಕಾಲೇಜಲ್ಲಿ. ಆ್ಯಂಡ್ ಏಡೆಡ್ಗೆ ಬರೋದಾದ್ರೆ 28,220 ರೂಪಾಯಿ. ಆ್ಯಂಡ್ ಅನ್ಎಡೆಡ್ ಕಾಲೇಜ್ ಇನ್ಕ್ಲೂಡಿಂಗ್ ಮೈನಾರಿಟಿ ಬರೋದಾದ್ರೆ 28,220 ರೂಪಾಯಿ. ಆ್ಯಂಡ್ ಸೇಮ್ 28,220 ರೂಪಾಯಿ ಅಪ್ ಟು ಡೀಮ್ಡ್ ಯೂನಿವರ್ಸಿಟಿ ಗಂಟನು. ಆಮೇಲೆ ಬಿ ಫಾರ್ಮ್ ಬರೋದಾದ್ರೆ ನಿಮಗೆ 6,000 ನಿಮಗೆ ಫಾರ್ಮ್ ಡಿ ಕೋರ್ಸ್ ತಗೊಳ್ಳೋದಾದ್ರೆ 5,500 ರೂಪಾಯಿ ಆಗುತ್ತೆ. ಆ್ಯಂಡ್ ದೆನ್ ಫಾರ್ಮ್ ಸೈನ್ಸ್ಗೆ ಹೋಗೋದಾದ್ರೆ ನೀವು 500 ರೂಪಾಯಿ ಆಗುತ್ತೆ. ಆ್ಯಂಡ್ BVSCಗೆ ಹೋಗೋದಾದ್ರೆ 17,350 ರೂಪಾಯಿ. ಆ್ಯಂಡ್ ದೆನ್ BFSCಗೆ ಹೋಗೋದಾದ್ರೆ 11,640 ರೂಪಾಯಿ. ಆ್ಯಂಡ್ ದೆನ್ BNYS ಗೌರ್ಮೆಂಟ್ ಸೀಟ್ ತಗೊಳ್ಳೋದಾದ್ರೆ ನೀವು 5,500 ರೂಪಾಯಿ ಆಗುತ್ತೆ. ಆ್ಯಂಡ್ ಅನ್ಎಡೆಡ್ಗೆ ಹೋಗೋದಾದ್ರೆ 5,500 ರೂಪಾಯಿ. ಆ್ಯಂಡ್ ಪ್ರೈವೇಟ್ಗೆ ಹೋಗೋದಾದ್ರೆ 1,84,250 ರೂಪಾಯಿ. ಆ್ಯಂಡ್ BSc ಆನರ್ಸ್ಗೆ 820 ರೂಪಾಯಿ 8,220 ರೂಪಾಯಿ ಆಗುತ್ತೆ. ಆ್ಯಂಡ್ ಇದ್ರ ಜೊತೆಗೆ ನೀವೇನಾದರೂ ಕ್ಯಾಟಗರಿ 1 ಆಗಿದ್ದರೆ ಗೌರ್ಮೆಂಟ್ ಕಾಲೇಜ್ ನಿಮಗೆ 18,220 ರೂಪಾಯಿಗೆ ಸಿಗುತ್ತೆ. ಆ್ಯಂಡ್ ದೆನ್ ಏಡೆಡ್ ಕೋರ್ಸ್ ನಿಮಗೆ 28,520 ರೂಪಾಯಿ ಆದರೆ ನಿಮಗೆ ಅನ್ಎಡೆಡ್ ಟೈಪ್ 1 ಕಾಲೇಜ್ ನಿಮಗೆ 68,526 ರೂಪಾಯಿ ಆಗುತ್ತೆ. ಅನ್ಎಡೆಡ್ ಟೈಪ್ 2 ಕಾಲೇಜ್ ಆದರೆ 75,060 ರೂಪಾಯಿ ಆಗುತ್ತೆ. ಆ್ಯಂಡ್ ದೆನ್ ಡೀಮ್ಡ್ ಮತ್ತು ಪ್ರೈವೇಟ್ ಯೂನಿವರ್ಸಿಟಿಗೆ ಹೋಗೋದಾದ್ರೆ ನೀವು 75,293 ರೂಪಾಯಿ ಆಗುತ್ತೆ. ಅದು ಬಿಟ್ಟರೆ ಫಾರ್ಮ್ ಸೈನ್ಸ್ ಬಿ ಫಾರ್ಮಿಗೆ ಹೋಗೋದಾದರೆ ನೀವು ಅಲ್ಲಿ ನಿಮಗೆ ಗೌರ್ಮೆಂಟ್ ಸೀಟ್ ಆದರೆ 6,000 ರೂಪಾಯಿಗೆ ಸಿಗುತ್ತೆ. ಅನ್ಎಡೆಡ್ ಕಾಲೇಜ್ಗಾದರೆ 17,970 ರೂಪಾಯಿ. ಆ್ಯಂಡ್ ದೆನ್ ಅನ್ಎಡೆಡ್ ಕಾಲೇಜ್ಗಳಿಗೆ ಹೋಗೋದಾದರೆ ನೀವು ಡೈರೆಕ್ಟಾಗಿ ಪ್ರೈವೇಟ್ ಕಾಲೇಜ್ಗೆ ಹೋಗೋದಾದರೆ 67,500 ರೂಪಾಯಿ ಆಗುತ್ತೆ ನಿಮಗೆ. ಅದು ಬಿಟ್ಟರೆ ಫಾರ್ಮ್ ಸೈನ್ಸ್ ಕೋರ್ಸ್ಗಳಿಗೆ ನೀವು 27,050 ರೂಪಾಯಿ ಆಗುತ್ತೆ. BVSCಗೆ ಹೋಗೋದಾದ್ರೆ 23,815. ಆ್ಯಂಡ್ ದೆನ್ BFSCಗೆ ಹೋಗೋದಾದರೆ 15,100 ರೂಪಾಯಿ ಆಗುತ್ತೆ. BNYSಗೆ ಬರೋದಾದ್ರೆ ಗೌರ್ಮೆಂಟ್ ಕಾಲೇಜ್ ನಿಮಗೆ 5,500 ರೂಪಾಯಿ ಆದರೆ ಅನ್ಎಡೆಡ್ ಗೌರ್ಮೆಂಟ್ ಕಾಲೇಜ್ಗಳು ನಿಮಗೆ 40,500 ರೂಪಾಯಿ ಆಗುತ್ತೆ. ಅದೇ ಅನ್ಎಡೆಡ್ ಪ್ರೈವೇಟ್ ಕಾಲೇಜ್ ಆದರೆ ನಿಮಗೆ 1,84,250 ರೂಪಾಯಿ ಆಗುತ್ತೆ. BSc ಹಾನರ್ಸ್ ನಿಮಗೆ 8,220 ರೂಪಾಯಿ ಆಗುತ್ತೆ. ನಾನು ಆಗಲೇ ಹೇಳಿದೆ ಎಷ್ಟು ಫೀಸ್ ಇನ್ಕ್ರಿಮೆಂಟ್ ಆಗಿದೆ ಅಂದ್ಬಿಟ್ಟು. ಆರ್ಕಿಟೆಕ್ಚರ್ ನಿಮಗೆ 500 ರೂಪಾಯಿ ಎಕ್ಸ್ಟ್ರಾ ಆಗ್ಬೋದಷ್ಟೇ. ಆ್ಯಂಡ್ ಬೇರೆ ಯಾವುದೇ ಕಾಲೇಜ್ ಆದ್ರೂ ಏಡೆಡ್ ಅನ್ಎಡೆಡ್ ಪ್ರೈವೇಟು ಡೀಮ್ಡ್ ಯೂನಿವರ್ಸಿಟಿ ನಿಮಗೆ 20,000 ಹೆಚ್ಚಾಗುತ್ತೆ. ಆ್ಯಂಡ್ 10,000 ಇನ್ಕ್ಲೂಡ್ ಆಗಿರುತ್ತೆ ಇಲ್ಲಿ ಅಂತಂದರೆ ಇನ್ ದ ಅಬೌಟ್ ಟೇಬಲ್ ಫಾರ್ ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್. ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್ಗಳ 10,000 ಇನ್ಕ್ಲೂಡ್ ಆಗಿದೆ ಅಂತ ಅವರೇ ತಿಳಿಸ್ತಾ ಇದ್ದಾರೆ. ಸೊ ಇದಾಗಿರುತ್ತೆ ಒಂದು ಬಿಡದ ಇನ್ಸ್ಟ್ರಕ್ಷನ್ಸ್. ನಿಮ್ಗೆ ಗೊತ್ತಾಗಿದೆ ಅನ್ಕೋತೀನಿ. ಇಷ್ಟು ಅಮೌಂಟನ್ನು ಅರೇಂಜ್ ಮಾಡ್ಕೋಬೇಕು ಅಂದ್ಬಿಟ್ಟು ಈ PDF ಲಿಂಕ್ನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಬೇಕಾದರೆ ಆಕ್ಸೆಸ್ ಮಾಡ್ಬೋದು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹ್ಯಾಪಿ ಲರ್ನಿಂಗ್.